25 ವರ್ಷದ ರಾಧಿಕಾ ಯಾದವ್ ಭಾರತದ ಒಬ್ಬ ಟೆನ್ನಿಸ್ ಆಟಗಾರ್ತಿ. ಹರಿಯಾಣದ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಟೆನ್ನಿಸ್ ಅಕಾಡೆಮಿ ನಡೆಸುತ್ತಿದ್ದ ಕೋಪಗೊಂಡ ತಂದೆಯಿಂದ ಹತ್ಯೆಗೀಡಾದಳು. ಟೆನ್ನಿಸ್ ಆಡಲು ಬಯಸಿದ್ದಳು, ಟೆನ್ನಿಸ್ ಕಲಿಸಲು ಬಯಸಿದ್ದಳು, ಆದರೆ ಆಡಲಿಲ್ಲ, ಹತ್ಯೆಗೀಡಾದಳು. ಮತ್ತು ರಾಧಿಕಾಳ ಹತ್ಯೆಯ ಕೇವಲ 2 ದಿನಗಳ ನಂತರ ಅದೇ ವಯಸ್ಸಿನ, ಈಗ ಶ್ವೇಂಟೆಕ್, ಪೋಲೆಂಡ್ನ ಯುರೋಪ್ನ ಒಬ್ಬ ಹುಡುಗಿ ಟೆನ್ನಿಸ್ನಲ್ಲಿ ವಿಂಬಲ್ಡನ್ ಟ್ರೋಫಿ ಗೆದ್ದು ಇಡೀ ಪ್ರಪಂಚದಲ್ಲಿ ಗೌರವ ಪಡೆಯುತ್ತಿದ್ದಳು. ಒಬ್ಬರ ಶವ ಸಿಕ್ಕಿತು, ಇನ್ನೊಬ್ಬರ ಕೈಯಲ್ಲಿ ಟ್ರೋಫಿ ಇತ್ತು. ನೀವು ನೋಡಲು ಸಾಧ್ಯವಾಗುತ್ತಿದೆಯೇ? ವ್ಯತ್ಯಾಸ ಕೇವಲ 2 ಜೀವನಗಳ ಅಥವಾ 2 ಹುಡುಗಿಯರದಲ್ಲ. ವ್ಯತ್ಯಾಸ 2 ಸಮಾಜಗಳ, 2 ಸಂಸ್ಕೃತಿಗಳದ್ದು. ಒಂದು ಸಮಾಜ ಹೆಣ್ಣು ಮಕ್ಕಳನ್ನು ಟೆನ್ನಿಸ್ ಬಟ್ಟೆಗಳಲ್ಲಿ ನೋಡಿ ಅಪಹಾಸ್ಯ ಮಾಡುತ್ತದೆ ಮತ್ತು ಇನ್ನೊಂದು ಸಮಾಜ ಅವರನ್ನು ಸ್ಟೇಡಿಯಂನ ಸ್ಟಾರ್ ಮಾಡುತ್ತದೆ. ನಮ್ಮಲ್ಲಿ ಮಹಿಳೆಯರ ಸುರಕ್ಷತೆ ಒಂದು ಸಮಸ್ಯೆ ಮತ್ತು ಅಲ್ಲಿ ಮಹಿಳೆಯರ ಸ್ವಾತಂತ್ರ್ಯ ಒಂದು ಸಾಧನೆ. ರಾಧಿಕಾ ಯಾಕೆ ಸತ್ತಳು? ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗಲೂ ಒಬ್ಬ ಹುಡುಗಿಯ ಇಚ್ಛೆಗಳು, ಅವಳ ಸ್ವಾತಂತ್ರ್ಯ, ಅವಳ ಬಟ್ಟೆಗಳು ಇವೆಲ್ಲ ತುಂಬಾ ದೊಡ್ಡ ವಿಷಯಗಳಾಗಿವೆ. ನಮ್ಮ ರಾಷ್ಟ್ರದ ಸ್ಥಿತಿ ಏನಂದ್ರೆ ಒಬ್ಬ ಯುವತಿಯ ಹತ್ಯೆಯು ಕೇವಲ 1 ದಿನದ ಸುದ್ದಿ ಮಾತ್ರ ಆಗಿ ಉಳಿದುಬಿಡುತ್ತದೆ ಮತ್ತು ಅಲ್ಲಿ ಇಗಾಣ ಪ್ರತಿ ಶಾಟ್ಗೂ ಪ್ರಪಂಚ ವಾಹ್ ವಾಹ್ ಅಂತ ಹೇಳುತ್ತದೆ. ಅಲ್ಲಿ ಆಟಗಾರನನ್ನು ಗೌರವಿಸಲಾಗುತ್ತದೆ ಮತ್ತು ಇಲ್ಲಿ ಹುಡುಗಿ ಅಪರಾಧಿ. ನಮ್ಮಲ್ಲಿ ಮಹಿಳೆ ಹೊರಗೆ ಬರುವುದು ಇದೇ ಒಂದು ಕ್ರಾಂತಿ ಮತ್ತು ಅಲ್ಲಿ ಮಹಿಳೆ ಶಿಖರಕ್ಕೆ ತಲುಪುವುದು ಇದು ಸಾಮಾನ್ಯ ವಿಷಯ. ನಮಗೆ ಟ್ರೋಫಿಗಳು ಇಗಾಳ ಹಾಗೆ ಬೇಕು, ಆದರೆ ನಾವು ರಾಧಿಕಾಳ ಹಾಗೆ ಶವಗಳನ್ನು ಸೃಷ್ಟಿಸುತ್ತಿದ್ದೇವೆ. ಯಾವ ಪ್ರಪಂಚದಲ್ಲಿ ರಾಧಿಕಾಳಂತಹವರು ಸಾಯುತ್ತಾರೋ ಮತ್ತು ಇಗಾಳಂತಹವರು ಗೆಲ್ಲುತ್ತಾರೋ ಆ ಪ್ರಪಂಚ 2 ಭಾಗಗಳಾಗಿ ವಿಭಜಿತವಾಗಿದೆ. ಒಂದು ಭಾಗ ಮುಂದೆ ಸಾಗುತ್ತಿದೆ ಮತ್ತು ಇನ್ನೊಂದು ಭಾಗ ತಮ್ಮದೇ ಹೆಣ್ಣು ಮಕ್ಕಳಿಗೆ ಹೀಗೆ ಹೆದರುತ್ತಿದೆ.